ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸವಾಲ್ ಟಿವಿ. ನಾನು ಸಂಗೀತ. ಮೈಸೂರಿನ ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವ ವಿಚಾರ ವಿವಾದದ ನಡುವೆ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣರವರು ಮೈಸೂರು ನಗರ ಪಾಲಿಕೆ ಆಯುಕ್ತರಿಗೆ ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಎಂದು ನಾಮಕರಣ ಮಾಡಬಾರದು ಎಂದು ಆಕ್ಷೇಪಣೆ ಪತ್ರ ಸಲ್ಲಿಸಿದ್ದಾರೆ. ಮೈಸೂರು ದಶಕಗಳ ಕಾಲದಿಂದಲೂ ಎಲ್ಲ ದಾಖಲೆಗಳಲ್ಲಿ ಕೃಷ್ಣರಾಜ ಸಾಗರ ರಸ್ತೆ ಎಂದು ಉಲ್ಲೇಖಿಸಿರುವ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಎಂದು ನಾಮಕರಣ ಮಾಡಬಾರದೆಂದು ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒತ್ತಾಯಿಸಿದ್ದಾರೆ. ಈ ಕುರಿತು ಪತ್ರ ಬರೆದಿರುವ ಅವರು, ಕ್ಷಯ ರೋಗದಿಂದ ಮೃತರಾದ ರಾಜಕುಮಾರಿ ಕೃಷ್ಣ ಜಮ್ಮಣ್ಣಿರವರ ನೆನಪಿಗಾಗಿ ಕ್ಷಯ ರೋಗ ಆಸ್ಪತ್ರೆ ನಿರ್ಮಾಣ ಮಾಡಿದ್ದರಿಂದ ಸದರಿ ಆಸ್ಪತ್ರೆ ಇರುವ ರಸ್ತೆ ರಾಜಕುಮಾರಿ ರಸ್ತೆ ಎಂದು ನಾಮಕರಣ ಮಾಡಲಾಗಿದೆ. ಕೃಷ್ಣರಾಜ ಸಾಗರ ನಿರ್ಮಾಣ ಮಾಡಿರುವ ಕಾರಣಕ್ಕಾಗಿ ಕೆಆರ್ಎಸ್ ರಸ್ತೆ ಎಂದು ನಾಮಕರಣ ಮಾಡಿ ದಶಕಗಳೇ ಕಳೆದಿದೆ. ಆದರೂ ಈ ರಸ್ತೆಗಳಿಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಎಂದು ಹೆಸರಿಡುವಂತೆ ದುರುದ್ದೇಶದಿಂದ ಸಿದ್ದರಾಮಯ್ಯನವರು ಶಾಸಕ ಕೆ ಹರೀಶ್ ಗೌಡ ಅವರಿಗೆ ಅರ್ಜಿಯನ್ನು ಕೊಡಿಸಿ ವಿವಾದ ಉಂಟು ಮಾಡಿದ್ದಾರೆ ಮತ್ತು ರಾಜಮನೆತನಕ್ಕೆ ಅವಮಾನ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ರಾಜಕುಮಾರಿ ರಸ್ತೆ ಮತ್ತು ಕೃಷ್ಣರಾಜ ಸಾಗರ ರಸ್ತೆಗಳು ಜನಸಾಮಾನ್ಯರಿಗೆ ಕೊಡುಗೆ ನೀಡಿರುವ ಹಿನ್ನೆಲೆಯಲ್ಲಿ ರಾಜಮನೆತನದವರನ್ನು ನೆನಪಿಸುವ ರಸ್ತೆಗಳಾಗಿವೆ. ಆದ್ದರಿಂದ ಈ ರಸ್ತೆಗಳಲ್ಲಿನ ಯಾವುದೇ ರಸ್ತೆಗೂ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಎಂದು ನಾಮಕರಣ ಮಾಡಬಾರದು. ರಾಜಮನೆತನದವರಿಗೆ ಅವಮಾನ ಮಾಡಬೇಕೆಂಬ ಸಿದ್ದರಾಮಯ್ಯನವರ ಪರೋಕ್ಷ ಪ್ರಯತ್ನಕ್ಕೆ ಮನ್ನಣೆ ನೀಡಬಾರದೆಂದು ಸದರಿ ಎರಡು ರಸ್ತೆಗೆ ಅಧಿಕೃತವಾಗಿ ನಾಮಕರಣ ಮಾಡಿಲ್ಲವಾದರೆ ದಾಸಪ್ಪ ವೃತ್ತದಿಂದ ರಾಯಲ್ ಇನ್ ಜಂಕ್ಷನ್ ವರೆಗೆ ರಾಜಕುಮಾರಿ ರಸ್ತೆ ಎಂದು, ಅನಂತರದ ರಸ್ತೆಗೆ ಕೆಆರ್ಎಸ್ ರಸ್ತೆ ಎಂದು ನಾಮಕರಣ ಮಾಡಿ ನಾಮಫಲಕಗಳನ್ನು ಹಾಕಬೇಕೆಂದು ಮನವಿ ಮಾಡಿದ್ದಾರೆ. ಇದಿಷ್ಟು ಈವರೆಗಿನ ಸುದ್ದಿ. ಮತ್ತಷ್ಟು ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸವಾಲ್ ಟಿವಿ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.